ಕನ್ನಡಿಗರ ಏನ್ ನಡೀತಿದೆ ನಮ್ಮ ಕನ್ನಡ ನಾಡಲ್ಲಿ. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗಷ್ಟೇ ನೇಹಾ ಅವರ ಕೊಲೆ ಆಯ್ತು. ಅದರ ಬೆನ್ನಲ್ಲೇ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಅವರ ಕೊಲೆ ಆಗಿದೆ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಅಂಜಲಿ ಅವರನ್ನ ಗಿರೀಶ್ ಅನ್ನೋನು ಅಂಜಲಿ ಅವರ ಮನೆಗೆ ಬಂದು ಅವರನ್ನ ಚುಚ್ಚಿ ಎಲ್ಲರ ಮುಂದೆ ಕೊಲೆ ಮಾಡಿದಾನೆ. ಈಗ ಇದನ್ನ ಯಾರು ಲವ್ ಜಿಹಾದ್ ಅಂತ ಕರೆಯೋದಿಲ್ವಾ? ಗಿರೀಶ್ ಅಂಜಲಿ ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅದನ್ನ ಅಂಜಲಿ ಅವರು ನಿರಾಕರಿಸಿದ್ರು. ಅದಕ್ಕೆ ಈ ಗಿರೀಶ್ ನೇಹಾ ಯಾವ ತರ ಕೊಲೆ ಆದ್ರೂ ಅದೇ ರೀತಿ ನಿನ್ನೂ ಕೊಲೆ ಮಾಡ್ತೀನಿ ಅಂತ ಅಂಜಲಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ. ಇದೇ ಕಾರಣಕ್ಕೆ ಅಂಜಲಿ ಅವರ ಕುಟುಂಬ ಬೆಂಡಿಗೇರಿ ಪೊಲೀಸರಿಗೆ ಈ ವಿಷಯವನ್ನ ತಿಳಿಸಿದ್ರು. ಆದ್ರೆ ಪೊಲೀಸರು ಅಂಜಲಿ ಕುಟುಂಬಸ್ಥರಿಗೆ ಬೈದು ನೀವೇ ಸುಮ್ನೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ, ಹಾಗೆಲ್ಲ ಏನು ಆಗಲ್ಲ ಅಂತ ಬೈದು ಮನೆ ಕಳಿಸಿದ್ರು. ಇಲ್ಲಿ ಪೊಲೀಸರು ಬೇಜವಾಬ್ದಾರಿಯಿಂದ ನಡ್ಕೊಳ್ದೆ ಎಚ್ಚರವಾಗಿ ಗಿರೀಶ್ ಅನ್ನೋನ್ಗೆ ಕರೆದು ಬುದ್ಧಿ ಹೇಳಿ 1 ತಿಂಗಳು ಜೈಲು ವಾಸ ಮಾಡಿಸಿದ್ರೆ ಈ ಕೊಲೆ ನಡೀತಾನೆ ಇರ್ಲಿಲ್ಲ ಅನ್ಸುತ್ತೆ. ನೇಹಾ ಅವರ ಕೊಲೆ ಆದಾಗ ಎಷ್ಟೋ ಜನ ಬೀದಿಗೆ ಬಂದ್ರು, ಆಕ್ರೋಶ ತೋರಿಸಿದ್ರು. ಕಾರಣ ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಯುವಕ ಅಂತ. ಆದ್ರೆ ಅಂಜಲಿ ಅವರ ವಿಚಾರದಲ್ಲಿ ಅವರೆಲ್ಲ ಬಹಳ ಮೌನವಾಗಿದ್ದಾರೆ. ಇಬ್ರು ಹೆಣ್ಮಕ್ಳೇ ಅಲ್ವಾ, ಇಬ್ರು ಜೀವಕ್ಕೂ ಬೆಲೆ ಇದೆ ಅಲ್ವಾ. ಒಟ್ನಲ್ಲಿ ಮುಸ್ಲಿಂ ಅವ್ರು ಮಾತ್ರ ತಪ್ಪು ಮಾಡೋದು, ಬೇರೆ ಯಾರೇ ಹಿಂದೂಗಳು ತಪ್ಪು ಮಾಡಿದ್ರು ಅದು ತಪ್ಪಲ್ಲ. ಇದು ನಮ್ಮ ಸಮಾಜ, ಇದು ನಮ್ಮ ವ್ಯವಸ್ಥೆ. ಈ ಗಿರೀಶ್ ಅನ್ನೋರಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಈ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿ, ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅಂಜಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ.